ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ಬುಧವಾರ ನಮ್ಮ 103ನೇ ಬ್ಯಾಚ್ ಇರ್ತಕ್ಕಂಥದ್ದು. ಇದುವರೆಗೂ ಕೂಡ 60,000ಕ್ಕೂ ಹೆಚ್ಚಾಗಿ ಜ್ಯೋತಿಷ್ಯನ ಕಲ್ತಿದ್ದಾರೆ. ಹಾಗೆ ಬಹಳ ಪ್ರಮುಖವಾಗಿ ಆನ್ಲೈನ್ ತರಗತಿಗಳಂತಂದ್ರೆ ಬಹಳ ಸುಲಭವಾಗಿರುತ್ತೆ. ತುಂಬಾ ಜನ ಆನ್ಲೈನ್ ಅಂತ ಸ್ವಲ್ಪ ಹಿಂದೇಟಾಗ್ತಾರೆ, ಆಫ್ಲೈನ್ ಇದ್ದಿದ್ರೆ ಒಳ್ಳೇದು ಅಂತ. ನನ್ನ ಅನುಭವದಲ್ಲಿ ಈ ಒಂದು ಆನ್ಲೈನ್ ಅಲ್ಲಿ ಏನಾಗುತ್ತೆ, ನಮಗೆ ಪ್ರತಿ ದಿವಸ ಸ್ವಲ್ಪ ಸಮಯದ ಮಟ್ಟಿಗೆ ಅಂದ್ರೆ ನಮಗೆ 1-2 ಅವರ್ ಮಾತ್ರನೇ ಅಭ್ಯಾಸ ಮಾಡಿಕೊಂಡು ಮತ್ತೆ ಇನ್ನ ಪೂರ್ತಿ ನಮಗೆ ನೆಕ್ಸ್ಟ್ 24 ಅವರ್ಸ್ ವರೆಗೂ ನಮಗೆ ಟೈಮ್ ಸಿಗುತ್ತೆ. ವಿ ವಿಲ್ ಬಿ ಹ್ಯಾವಿಂಗ್ ನೆಕ್ಸ್ಟ್ 24 ಅವರ್ಸ್ ಟು ಅನಲೈಸ್. ಈ ಮುಂಚೆ ಆಫ್ಲೈನ್ ಮಾಡಿದಾಗ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಕೊಡ್ತೀನಿ, ಯಾಕೆ ಆಫ್ಲೈನ್ಗಿನ ಆನ್ಲೈನ್ ಬೆಟರ್ ಅಂತ. 2 ಸಿನಾರಿಯೋ. ಮುಂಚೆ ನಾನು ಬೇರೆ ಬೇರೆ ಊರಿಗೆ ಹೋದಾಗ ಒಂದು 9:30ಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅದಾದ್ಮೇಲೆ 5 o'clock ಮುಗಿಸ್ತಾ ಇದ್ದೆ. ಮತ್ತೆ ನೆಕ್ಸ್ಟ್ ಡೇನು ಒಂದು 9:30 ಸ್ಟಾರ್ಟ್ ಮಾಡಿ 5 o'clock ಮುಗಿಸ್ತಾ ಇದ್ದೆ. ನೆಕ್ಸ್ಟ್ ವೀಕ್ ಮತ್ತೆ ನಾನು ಮಾಡ್ತಾ ಇದ್ದೆ, ಸ್ಯಾಟರ್ಡೆ ಸಂಡೇ. ಅವ್ರಿಗೇನೋ ಲೋಡ್ ಅನ್ಸೋದು ಜಾಸ್ತಿ. ಸರ್ ಒಂದೇ ಸತಿ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ, 8 ಅವರ್ಸ್. ಒಂಥರ ಡೈರೆಕ್ಟ್ ಆಗಿ ನಮಗೆ ಒಂದು ವೀಕೆಂಡ್ ಕ್ಲಾಸಸ್ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಹೇಳಿದ್ರು. 2ನೇ ಸಿನಾರಿಯೋಗೆ ಬರ್ತೀನಿ. 2ನೇ ಸಿನಾರಿಯೋ ಏನ್ ಹೇಳುತ್ತೆ, ಅನೇಕ ಇನ್ಸ್ಟಿಟ್ಯೂಷನ್ ಇದಾವೆ ಕರ್ನಾಟಕದಲ್ಲಿ. ವೀಕೆಂಡ್ ಕ್ಲಾಸಸ್ ತಗೊಳ್ತಾರೆ, ಸ್ಯಾಟರ್ಡೆ ಮತ್ತೆ ಸಂಡೇ ತಗೊಳ್ತಾರೆ. ಈ ಸ್ಯಾಟರ್ಡೆ ಸಂಡೇ ಈ ಬೇಸಿಕ್ಸ್ ಹೇಳ್ಕೊಂಡು ಆಲ್ಮೋಸ್ಟ್ 1 ವರ್ಷ ಹೇಳ್ಕೊಡ್ತಾರೆ. ಇದು ನಾನು ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ ಜನಗಳಿಗೆ. ಆನ್ಲೈನ್ ಅಲ್ಲಿ ಏನು 15 ದಿವಸ ಮುಗಿಸ್ಬಿಡ್ತಾರೆ ಹಾಗೆ ಹೀಗೆ ಅಂತ ಅನ್ಕೊಂಡಿದ್ದೀರಾ, ಅದು ಕಂಪ್ಲೀಟ್ಲಿ ರಾಂಗ್. ಈ ಆಫ್ಲೈನ್ ಕ್ಲಾಸ್ ಅಲ್ಲಿ ಸ್ಯಾಟರ್ಡೆ ಸಂಡೇ ಕ್ಲಾಸ್ ಮಾಡ್ತಾರೆ, 2 ಅವರ್ ಕ್ಲಾಸ್ ಮಾಡ್ತಾರೆ, ಒಪ್ಕೊಳ್ತೀನಿ. ಅದು ಒಂದು ಅಂದಾಜೊಂದು 10ರಿಂದ 12 ಅಥವಾ 11ರಿಂದ 1 ಅಥವಾ ಸಂಜೆ 5ರಿಂದ 6, 5ರಿಂದ 7. ಸಾಮಾನ್ಯವಾಗಿ 1 ವರ್ಷ ಹೋಗಿರೋರ್ದು ಹತ್ರ ಕೇಳಿದಾಗ 1 ವರ್ಷ ತುಂಬಾ ಬೋರ್ ಆಯ್ತು, 1 ವಾರ ಆದ್ಮೇಲೆ ಇನ್ನೊಂದು ವಾರ ಬರುವಷ್ಟಕ್ಕೆ ಒಂಥರ ಬೇಸರ ಆಯ್ತು. ಹಾಗೆ ಬಹಳ ಇಂಪಾರ್ಟೆಂಟು, ಪ್ರತಿಯೊಬ್ಬರ ಬಾಯಲ್ಲಿ ಬಂದಿದ್ದು ಮೊದಲು 2 ತಿಂಗಳು 3 ತಿಂಗಳು ಜೋಶಲ್ಲಿ ಹೋದೆ ಜ್ಯೋತಿಷ್ಯ ಕಲಿಯಕ್ಕೆ. ಆಮೇಲೆ ಒಂಥರ ಬೋರ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಬೇಗ ಮುಗಿತಾ ಇಲ್ಲ ಅಂತ ಒಂದು ಬೋರ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಈ ಒಂದು ನಾನು ಕಲ್ತಾದ್ಮೇಲೆ ಈ 1 ವರ್ಷದಲ್ಲಿ ಈ ಸ್ಯಾಟರ್ಡೆ ಸಂಡೇ ಸಾಕಷ್ಟು ಫಂಕ್ಷನ್ಗಳನ್ನ ಮಿಸ್ ಮಾಡ್ಕೊಂಡಿದ್ದೀನಿ, ಎಷ್ಟೋ ಫ್ರೆಂಡ್ಸ್ನ ಮಿಸ್ ಮಾಡ್ಕೊಂಡಿದ್ದೀನಿ, ಎಷ್ಟೋ ಜನನ್ನ ಸ್ಯಾಟರ್ಡೆ ಸಂಡೇ ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಫಂಕ್ಷನ್ಗೆ ಹೋಗ್ತಾರೆ, ನಾನು ಇಲ್ಲಿ ಕ್ಲಾಸಿಗೆ ಬಂದಿದ್ದೀನಿ, ಅದೆಲ್ಲ ಮಿಸ್ ಆಗಿದೆ. ನಿಮ್ಮ ಆನ್ಲೈನ್ ಕ್ಲಾಸಿಗೆ ಬಂದಾದ್ಮೇಲೆ 15 days ಇಸ್ ಎನಫ್ ಫಾರ್ ಲರ್ನಿಂಗ್. 15 days ಇಸ್ ದಿ ಮೋಸ್ಟ್ ಐಡಿಯಲ್ ಲರ್ನಿಂಗ್ ಅಂತ ಹೇಳಿ ಬಂದಿರತಕ್ಕಂಥದ್ದು. ಲಾಸ್ಟ್ ಅಲ್ಲಿ 2ನೇ ವಿಚಾರ, ನಮ್ಮ ಕ್ಲಾಸಲ್ಲಿ ಸ್ಯಾಟರ್ಡೆ ಸಂಡೇ ಇದಿರಲ್ಲ, ಆನ್ಲೈನ್ ಇರಲ್ಲ, ಸ್ಯಾಟರ್ಡೆ ಮತ್ತೆ ಸಂಡೇ ಇರಲ್ಲ. ಇನ್ನೂ ಒಂದು ಅಡ್ವಾಂಟೇಜ್ ಏನು, ನಮ್ಮ ಆನ್ಲೈನ್ ಕ್ಲಾಸಲ್ಲಿ 2 ಸಪರೇಟ್ ಬ್ಯಾಚಸ್ ಇರುತ್ತೆ. ಒಂದು ಮಾರ್ನಿಂಗ್ ಬ್ಯಾಚ್ 11 to 1 ಇರುತ್ತೆ. ಬೆಳಿಗ್ಗೆ ಬರೋಕ್ಕಾಗಲ್ಲ ಸರ್, ನಾವು ಆಫೀಸಲ್ಲಿ ಇರ್ತೀವಿ, ಸಂಜೆ ಬೇಕು, 7 to 9.
ಸರ್ 7 to 9 ಬರೋಕ್ಕಾಗಲ್ಲ ಸರ್, ಗಂಡ ಹೆಂಡತಿ ಅವರೆಲ್ಲ ಇವರು ಮತ್ತೆ ಆಫೀಸಿಂದ ಬರ್ತಾರೆ, ಹೆಂಡತಿ ಆಫೀಸಿಂದ ಬರ್ತಾರೆ, ಮಕ್ಳು ಇರ್ತಾರೆ, ಎಲ್ಲ ಇರ್ತಾರೆ, ಅದೆಲ್ಲ ಫ್ಯಾಮಿಲಿ ಬಂದ್ಬಿಡ್ತಾರೆ, ಅಜ್ಜಿ ತರ ಟಿವಿ ನೋಡ್ಕೊಂಡು ಕೂತ್ಕೊಳ್ತಾರೆ, ಇಲ್ಲಿ ನಮಗೆ ಡಿಸ್ಟರ್ಬ್ ಆಗುತ್ತೆ, ನಿಮಗೆ 11 to 1. ಸೊ ಈ ರೀತಿ ಪ್ರತಿಯೊಂದು ಕೂಡ ಆಲೋಚನೆ ಮಾಡಿ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಒಂದು ಟೈಮ್ ಲೈನು ವಿತ್ ಕರೆಕ್ಟ್ 15 days ಕೊಟ್ಟಿದ್ದೀನಿ. ಚೆನ್ನಾಗಿ ಕಲ್ತಿದ್ದಾರೆ. ಜಾಸ್ತಿ ಟೈಮ್ ಕೊಟ್ಟರೆ ಜಾಸ್ತಿ ಕಲಿತೀವಿ ಅನ್ನೋದು ಏನಿಲ್ಲ, ಅವೆಲ್ಲ ಸುಳ್ಳು ಅಷ್ಟೇ. ಓಕೆ, ಹಾಗೆ ಇವತ್ತಿನ ಒಂದು ಇಂಪಾರ್ಟೆಂಟ್ ವಿಚಾರ, ಶುಕ್ರ ಸಿಂಹರಾಶಿಯಿಂದ ಕನ್ಯಾ ರಾಶಿ ಪ್ರವೇಶ. ಶುಕ್ರ ಸಾಮಾನ್ಯವಾಗಿ ಸಿಂಹ ರಾಶಿಯಿಂದ ಕನ್ಯಾ ರಾಶಿ ಪ್ರವೇಶ ಆದಾಗ ನೀಚ ರಾಶಿಗೆ ಪ್ರವೇಶ ಆಗಿದೆ ಅಂತ ಹೇಳ್ತಾರೆ. ನೀಚ ರಾಶಿ ಅಂದ್ರೆ ಏನು ಅಂತ ತಿಳ್ಕೊಬೇಕು ನಾವು. ಫಸ್ಟ್ ನೀಚ ರಾಶಿ ಅದು 25 ಆಗಸ್ಟ್ 2024 ಇಂದ 18 ಸೆಪ್ಟೆಂಬರ್ವರೆಗೂ ಇರುತ್ತೆ. ಆಗಸ್ಟ್ ಇಂದ 18 ಸೆಪ್ಟೆಂಬರ್ವರೆಗೂ ಇರುತ್ತೆ. ಪಾಯಿಂಟ್ ನಂಬರ್ 1, ನೀಚ ಅಂದ್ರೆ ಏನು? ತುಂಬಾ ಜನ ನನ್ನ ಶುಕ್ರ ನೀಚ ಆಗ್ಬಿಟ್ಟಿದ್ದಾನೆ, ಶುಕ್ರ ನೀಚ ಆಗ್ಬಿಟ್ರೆ ಬೇರೆ ಬೇರೆ ಇರ್ತಕ್ಕಂಥ ಒಂದು ವಿಚಾರ ಕಾಂಪೌಂಡರ್ಗಳು ಹೇಳ್ತಾ ಇರ್ತಾರೆ. ಅರ್ಧಂಬರ್ಧ ಕಲ್ತಿರ್ತಕ್ಕಂಥವ್ರನ್ನ ನಾನು ಕಾಂಪೌಂಡರ್ ಅಂತೀನಿ. ಮತ್ತೆ ಈ ದೋಷದ ಬಗ್ಗೆ ಹೇಳ್ತಾರಲ್ಲ ಅವ್ರನ್ನ ಕಾಂಪೌಂಡ್ ಅಂತ ಹೇಳ್ತೀನಿ. ಅದು ಬಿಟ್ರೆ ಜ್ಯೋತಿಷ್ಯ ಕರೆಕ್ಟಾಗಿ ಕಲ್ತಿರೋರು, ಲಗ್ನದ ಬಗ್ಗೆ ಮಾತಾಡೋರು, ದಶಾ ಬಗ್ಗೆ ಮಾತಾಡೋರು, ಅವ್ರನ್ನೆಲ್ಲ ನಾನು ಕಾಂಪೌಂಡ್ ಅಂತ ಕಲಿಯೋದು. ಕಾಂಪೌಂಡರ್ನ ಕರೆಯೋದು ಒಂದೇ ಒಂದು ಸಾಲು, ದೋಷ ಹೇಳೋರು. ಆ ದೋಷ ಹೇಳಿ ಅದನ್ನು ನಿವಾರಣೆ ಮಾಡ್ಕೊಂಡು ನಿಮ್ಗೆ ಸರೋಗುತ್ತೆ ಅಂತ ಹೇಳ್ತಕ್ಕಂಥವ್ರು ಮಾತ್ರ ಕಾಂಪೌಂಡರ್ ಆಗ್ತಾರೆ. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಏನೇ ಕಾರ್ಯ ಆಗಬೇಕಾದ್ರೂ ಆ ಸಮಯ ಬರಲೇಬೇಕು. ಆ ಸಮಯ ಬಂದಾಗ್ಲೇನೆ ಆ ಕಾರ್ಯ ಫ್ರುಕ್ಟಿಫೈ ಆಗುತ್ತೋ ಇಲ್ವೋ, ದಿ ಈವೆಂಟ್ ಹ್ಯಾಪನ್ಸ್ ಆರ್ ನಾಟ್, ಆ ಟೈಮಲ್ಲೇ ನಮ್ಗೆ ಗೊತ್ತಾಗೋದು. ಪಾಯಿಂಟ್ ನಂಬರ್ 1. ಸೊ ಶುಕ್ರ ನೀಚ ಅಂದಿದ ತಕ್ಷಣ, ಶುಕ್ರ ಅಂದ್ರೆ ಒಂದು ಫ್ಯಾಷನ್ ಆಗಿರ್ತಕ್ಕಂಥ ಪ್ಲಾನೆಟ್, ಒಂದು ಸಿಂಗಿಂಗ್ ಪ್ಲಾನೆಟ್, ಒಂದು ಬ್ಯೂಟಿ ಪ್ಲಾನೆಟ್, ಒಂದು ಆರ್ಟಿಸ್ಟಿಕ್ ಪ್ಲಾನೆಟ್, ಒಂದು ಕ್ಲೌಡ್ 9 ಪ್ಲಾನೆಟ್ ಅಂತ ಕರಿಬಹುದು, ಒಂದು ಪ್ಯಾರಡೈಸ್ ಪ್ಲಾನೆಟ್ ಅಂತ ಕರಿಬಹುದು. ಯಾವಾಗ್ಲೂ ಒಂಥರ ಹೆವೆನ್ಲಿ ಫೀಲ್ ಕೊಡ್ತಕ್ಕಂಥ ಒಂದು ಪ್ಲಾನೆಟ್. ಇದು ಮೀನರಾಶಿಲಿ ಉಚ್ಚ, ಅದು ಸಪರೇಟ್ ಇನ್ನೊಂದು ದಿವಸ ಮಾತಾಡೋಣ ಉಚ್ಚದ ಬಗ್ಗೆ. ಕನ್ಯಾ ರಾಶಿಲಿ ನೀಚ. ಕನ್ಯಾ ರಾಶಿಲಿ ಯಾಕೆ ನೀಚ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಹೇಳ್ತೀನಿ. ಮೊಟ್ಟ ಮೊದಲದಾಗಿ ಕನ್ಯಾ ಬುಧನ ಆಧಿಪತ್ಯ. ಶಾಸ್ತ್ರದಲ್ಲಿ ಶುಕ್ರ ಮತ್ತೆ ಬುಧ ಇಬ್ರು ಫ್ರೆಂಡ್ಸು. ಶಾಸ್ತ್ರದಲ್ಲಿ ಶುಕ್ರ ಮತ್ತೆ ಬುಧ ಇಬ್ರು ಫ್ರೆಂಡ್ಸು. ಇವರು ಗುರುಗಳ ಹತ್ರ ಕಲ್ತಿರ್ತಾರೆ. ಯಾವುದೋ ಮೇಜರ್ ಮೀನರಾಶಿ ಇರ್ತಕ್ಕಂಥ ಗುರುಗಳಿಗೆ ಇಬ್ರು ಶಿಷ್ಯಂದ್ರು. ಆ ಆಯ್ಕೆ ಮಾಡ್ಕೋಬೇಕಾದ್ರೆ ಬುಧ ನಾನು ಗಣಿತವನ್ನ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅದೇ ತರ ಶುಕ್ರ ನಾನು ಸಂಗೀತ, ಕಲೆ, ಸೌಂದರ್ಯ, ಮತ್ತೆ ಆರ್ಟಿಸ್ಟ್ರಿ, ಸಿಂಗಿಂಗು, ಇನ್ಸ್ಟ್ರೂಮೆಂಟ್ ಇದನ್ನ ಆಯ್ಕೆ ಮಾಡ್ಕೊಳ್ತೀನಿ, ಅದ್ರಲ್ಲಿ ನಾನು ಒಂದು ಪ್ರಾವೀಣ್ಯತೆ ಹೊಂದುತ್ತೀನಿ ಅಂತ ಹೇಳಿ ಬಂದಿರತಕ್ಕಂಥ ಒಂದು ಉಪಕಥೆಗಳು ಇವೆಲ್ಲ ಜ್ಯೋತಿಷದಲ್ಲಿ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅವರಿಬ್ಬರು ಪೈಪೋಟಿ ಬಿದ್ದಾಗ ಇವರು ಮ್ಯಾನಿಪುಲೇಷನ್ ಕಲಿಯೋದು ಜಾಸ್ತಿ ಆಗ್ಬಿಡುತ್ತೆ. ಯಾವುದೋ ಒಂದು ಕೊಟ್ಟಿರ್ತಕ್ಕಂಥ ಒಂದು ಪುಸ್ತಕನ ಅರಿತು ಇವರೊಂದು ಪುಸ್ತಕ ಬರೆಯಲ್ಲ, ಕಾಪಿ ಮಾಡ್ತಾನೆ. ಯಾವುದೋ ಒಂದು ಕೊಟ್ಟಿರ್ತಕ್ಕಂಥ ಪುಸ್ತಕನ ಜೆರಾಕ್ಸ್ ಮಾಡ್ಕೊಳ್ತಾನೆ. ದಟ್ ಈಸ್ ವೈ ಜೆರಾಕ್ಸ್ ಇಸ್ ಕಮಿಂಗ್ ಅಂಡರ್ ಮರ್ಕ್ಯುರಿ. ಕಾಪಿ ಮಾಡೋದನ್ನ ಮರ್ಕ್ಯುರಿ ಬರುತ್ತೆ. ಕನ್ನಿಂಗ್ನೆಸ್ ನ ಮರ್ಕ್ಯುರಿಲಿ ತರ್ತೀವಿ. ಮತ್ತೆ ಇನ್ನೊಬ್ಬರು ಬುದ್ಧಿನ ಪಲ್ಲಟ ಮಾಡ್ತಕ್ಕಂಥದ್ದು, ಬುದ್ಧಿನ ಒಂದು ರೀತಿ ಅತಿವಿನಯಂ ಅಂತ ಹೇಳ್ತೀವಲ್ಲ, ಅಂಥದ್ದೆಲ್ಲ ಬುಧನ ಒಂದು ಕೆಟ್ಟ ಒಂದು ವಿಚಾರ. ಅದಕ್ಕೆ ಬುಧನ್ಗೆ ಎಲ್ಲೂ ಉಚ್ಚ ಸ್ಥಾನ ಕೊಟ್ಟಿಲ್ಲ. ಯಾವ ರಾಶಿಲೂ ನಿಮ್ಗೆ ಬುಧನ ಉಚ್ಚ ಸ್ಥಾನ ಇಲ್ಲ. ಅವ್ನು ನಿನ್ನ ಮನೇಲಿ ನೀನೇ ಇಟ್ಕೊಳಪ್ಪ, ನಿನ್ನ ಬಗ್ಗೆ ನೀನು ಕಿತಾಪತಿ ವ್ಯಕ್ತಿ, ನಿನ್ನ ಬಳಿ ನೀರಿರು. ಇದೆಲ್ಲ ಗ್ರಹಗಳಲ್ಲೂ ಕೂಡ ಹಲವಾರು ಸಮಸ್ಯೆ ನಡೆದಿರ್ತಕ್ಕಂಥ ವಿಚಾರಗಳನ್ನು ತಗೊಂಡು ಮಾಡಿರೋದು. ಶುಕ್ರನ್ ಬಂದಾಗ ಇಲ್ಲಿ ಶುಕ್ರ ಕಲೆಯಲ್ಲಿ ಗುರುಗಳನ್ನ ವಂದಿಸುತ್ತಾ ಮಾಡ್ತಕ್ಕಂಥ ಕಲೆ. ಅಂದ್ರೆ ಶುಕ್ರ ಈಗ ಫಾರ್ ಎಕ್ಸಾಂಪಲ್ ಇವಾಗ ಭರತನಾಟ್ಯಂ ಕಲಿತಾ ಇದ್ದಾರೆ. ಭರತನಾಟ್ಯಂ ಕಲಿಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಭರತನಾಟ್ಯಂ ಕಲ್ತಾದ್ಮೇಲೆ ನೀನು ಒಬ್ಬ ಗುರು ಆಗ್ಬೇಕಾದ್ರೆ ಅಲ್ಲಿ ಅರಂಗೇಟ್ರಂ ಅನ್ನೋದು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿ ನೀನ್ ಎಲ್ಲಾ ಸ್ಟೆಪ್ಸ್ ಕರೆಕ್ಟ್ ಆಗಿ ಮಾಡ್ತಾ ಇದೀಯಾ, ಹಾವ ಭಾವ ಕರೆಕ್ಟ್ ಆಗಿದೆ, ಸ್ಟೆಪ್ಸ್ ಕರೆಕ್ಟ್ ಆಗಿದೆ, ಆಂಗಲ್ ಕರೆಕ್ಟ್ ಆಗಿದೆ, ನೀನು ನೆಕ್ಸ್ಟ್ ಪರಿಪೂರ್ಣವಾಗಿರ್ತಕ್ಕಂಥ ಗುರು ಆಗಕ್ಕೆ ಸಾಧ್ಯ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಇದೇ ಗುರು ಆಗಿರ್ತಕ್ಕಂಥವ್ರು ಇನ್ನೊಬ್ಬ ಶಿಷ್ಯ ಗಣಿತದಲ್ಲಿ, ಜ್ಯೋತಿಷ್ಯದಲ್ಲಿ, ಮ್ಯಾಥಮೆಟಿಕ್ಸ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಈ ಬುಧ ಏನ್ ಮಾಡ್ತಾರೆ, ಕನ್ನಿಂಗ್ನೆಸ್, ಮಲ್ಟಿಪ್ಲಿಕೇಶನ್, ಕನ್ನಿಂಗ್ನೆಸ್. ಸೊ ಗುರುಗಳಿಗೆ ಯಾವತ್ತೂ 2 ಶಿಷ್ಯಂದಿರ್ತಾರೆ, ಯಾವಾಗಲೂ 2 ಶಿಷ್ಯಂದಿರ್ತಾರೆ.
ಒಬ್ರು ನಿಯತಿನ ಶಿಷ್ಯ, ಇನ್ನೊಬ್ಬ ಬುಧನ ಶಿಷ್ಯ, ಕನ್ನಿಂಗ್ ಶಿಷ್ಯ. ಸೊ ಅದಕ್ಕೆ ಬುಧ ಅನ್ನೋ ಗ್ರಹ ಗುರುವಿನ ಮನೇಲಿ ನೀಚ. ಈ ಗುರು ಮನೆ ಇರ್ತದಲ್ಲ, ಆ ಗುರುವಿನ ಮನೆಯಲ್ಲಿ ಶುಕ್ರ ಉಚ್ಚ ಆಗ್ತಾನೆ, ಬುಧ ನೀಚ ಆಗ್ತಾನೆ. ಇನ್ನು ಬುಧ ಎಲ್ಲರೂ ಒಂದ್ ಕಡೆ ಉಚ್ಚ ಆಗ್ಲೇಬೇಕು, ಯಾಕಂದ್ರೆ ಇಟ್ ಇಸ್ ರಿಕ್ವೈರ್ಡ್. ಸೊ ಆ ಕಡೆ ಬಿಸ್ನೆಸ್ಗೆ ಕೊಟ್ಟಿದ್ದಾರೆ ಬುಧನ. ಯಾಕೆ? ವ್ಯಾಪಾರಂ ದ್ರೋಹ ಚಿಂತನಂ. ಶಾಸ್ತ್ರದ ಪ್ರಕಾರ ಹೋಗ್ಬೇಕಾದ್ರೆ ಪ್ರತಿಯೊಂದು ಕೂಡ ನಿಯತ್ತಿಂದ ಮಾಡಬೇಕಾಗಿರ್ತಕ್ಕಂಥ ಒಂದು ಕಾರ್ಯ. ಯಾವುದೇ ಕಾರ್ಯ ಆಗಲಿ, ಒಂದು ಪದಾರ್ಥಕ್ಕೆ ಎಷ್ಟು ಬೆಲೆ ಕೊಡಬಹುದು, ನನ್ನ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನು ತಿಳ್ಕೋಬೇಕು. ಅದಕ್ಕಿಂತ ಜಾಸ್ತಿ ಕೇಳಿದ್ರೆ ಅದು ಅತಿಶಯೋಕ್ತಿ, ಮತ್ತೆ ಅದು ಕರ್ಮ ಫಲಕ್ಕೆ ಬರುತ್ತೆ. ಆದರೆ ವ್ಯಾಪಾರಂ ಯಾವಾಗಲೂ ಕೂಡ ಚಿಂತನಂ, ದ್ರೋಹ ಚಿಂತನಂ. ಪ್ರತಿಯೊಬ್ಬರು ವ್ಯಾಪಾರಿಗಳು ದ್ರೋಹ ಚಿಂತನಮ್ಮೇ, ಅದ್ರ ಇನ್ನೊಂದಿಲ್ಲ. ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ದ್ರೋಹ ಚಿಂತನಂ ಇದ್ದೇ ಇರ್ತದೆ. ಅದು ಈಗ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, ಯಾಕೆ ದ್ರೋಹ ಚಿಂತನಂ ಬರಬೇಕು? ನಮಗೆ ಬಂದೇ ಬರುತ್ತೆ, ಏನಾದ್ರು ನಡೆಸ್ಬೇಕಲ್ವಾ, ಹಾಗೆ ಆಗತ್ತೆ. ಸೊ ವ್ಯಾಪಾರದಲ್ಲಿ ದ್ರೋಹ ಚಿಂತನೆ ಬರೋದು ಸಹಜ, ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಆದರೆ ಮಲ್ಟಿಪ್ಲಿಸಿಟಿ, ಡೂಪ್ಲಿಸಿಟಿ, ಜೆರಾಕ್ಸು, ಇನ್ನೊಬ್ಬರದ್ದು ಕದ್ದು ಮಾಡ್ತಕ್ಕಂಥದ್ದು, ಅಥವಾ ಇನ್ನೊಬ್ಬ ಗುರುವಿನಲ್ಲಿ ಪಾಠ ಕಲ್ತ್ಕೊಂಡು ಕದ್ದು ಇನ್ನೊಂದು ಕಡೆ ಮಾಡ್ತಕ್ಕಂಥದ್ದು, ಅಥವಾ ನಾನೇ ಸ್ವಂತವಾಗಿ ಜ್ಯೋತಿಷ್ಯ ಕಲ್ತಿದ್ದೀನಿ, ನಾನೇ ಸ್ವಂತವಾಗಿ ಹೇಳ್ತೀನಿ, ನನಗೆ ಯಾರು ಗುರುಗಳೇ ಇಲ್ಲ, ನನ್ನ ಗುರು ಹತ್ರ ಕಲ್ತಿದ್ರು ಕೂಡ ಅವ್ರ ಹೆಸರು ಹೇಳಕ್ಕೆ ಹಿಂದೆ ಮುಂದೆ ಮಾಡ್ತಕ್ಕಂಥ ಶಿಷ್ಯಂದ್ರು ಈ ಬುಧನ ಕ್ಯಾಟಗರಿಗೆ ಬೀಳ್ತಾರೆ. ಹಾಗೆ ಗುರುನಿಂದನೆ ಮಾಡ್ತಕ್ಕಂಥದ್ದನ್ನು ಕೂಡ ಈ ಬುಧನ ಕ್ಯಾಟಗರಿ ಬೀಳ್ತಾರೆ. ಈ ಜಾಗದಲ್ಲಿ ಶುಕ್ರ ಕೂತ್ಕೊಂಡ್ರೆ ದಿ ಬೆಸ್ಟ್ ಆಫ್ ದಿ ಬೆಸ್ಟ್ ಸ್ಟೂಡೆಂಟ್ ಯಾರಿಗೆ? ಗುರುಗೆ. ಯಾಕಂದ್ರೆ ಉಚ್ಚಸ್ಥಾನ, ಅರಂಗೇಟ್ರ ಮೇಲೆ ಮಾಡಿರ್ತಕ್ಕಂಥವನು ಯಾವಾಗ ಕನ್ಯಾ ರಾಶಿಯಲ್ಲಿ ಕೂತ್ಕೊಳ್ತಾನೆ, ಆ ಫ್ರೆಂಡು ಮತ್ತೆ ಶುಕ್ರ ಇಬ್ರು ಸೇರಿ ಸ್ವಲ್ಪ ಬುದ್ಧಿ ಕೆಡಿಸ್ಕೊಳ್ತಾರೆ. ಶುಕ್ರನ ಬುದ್ಧಿ ಹಾಳಾಗದೆ ಕನ್ಯಾ ರಾಶಿಯಲ್ಲಿ. ಸೊ ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಶುಕ್ರ ಇರ್ತಾನೆ, ಇನ್ನೊಬ್ಬರಿಂದ ಯಾರಾದ್ರೂ ಬುದ್ಧಿ ಹಾಳು ಮಾಡ್ತಕ್ಕಂಥ ಕೆಲಸ ಜಾಸ್ತಿ ಬರುತ್ತೆ. ಸೊ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಸ್ವಂತ ಬುದ್ಧಿ ಉಪಯೋಗಿಸಿ, ಬಾಡಿಗೆ ಬುದ್ಧಿ ಉಪಯೋಗಿಸಬೇಡಿ ಅಂತ ಹೇಳಿ ಇದೊಂದು ಹೇಳ್ತೀನಿ. ಈಗ ಮುಂದೆ ಫಲಗಳನ್ನ ಹೇಳ್ತಾ ಹೋಗೋಣ. ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಫಲಗಳು. ಈಗ ಬರ್ತಕ್ಕಂಥದ್ದು ಭಾವ ಫಲಗಳು. ರಾಶಿ ಫಲಗಳು ಬೇರೆ, ಭಾವ ಫಲಗಳು ಬೇರೆ. ಭಾವ ಫಲಗಳಲ್ಲಿ ಈ ಒಂದು ನೀಚ ಉಚ್ಚ ಅನ್ನೋದು ಬರಲ್ಲ. ಅದ್ರ ಜೊತೆಗೆ ಪರಾಶರನು ಹೇಳಿದಾನೆ, ನೀಚ ಆಗಿರ್ತಕ್ಕಂಥ ಗ್ರಹನು ಕೂಡ ಉಚ್ಚನಾಗ್ಬೇಕಂದ್ರೆ ನೀಚ ಭಂಗ ರಾಜಯೋಗ ಅಂತ ಇದೆ. ಯಾವಾಗ ಶುಕ್ರ ಒಳ್ಳೆ ಸ್ಥಾನದಲ್ಲಿ ಕೂತಿಲ್ಲ, ಕನ್ಯಾ ರಾಶಿಯಲ್ಲಿ ನೀಚವಾಗಿ ಕೂತಿದ್ದಾನೆ, ಕೇಂದ್ರದಲ್ಲಿದ್ದಾಗ ದೇರ್ ಇಸ್ ನೀಚ ಭಂಗ ರಾಜಯೋಗ. ಅವಾಗ ನೀಚ ಯಾರ ಮಾತು ಕೇಳಲ್ಲ, ಅವನು ಸ್ವಂತ ಬುದ್ಧಿ ಬರುತ್ತೆ, ಸ್ವಂತ ಆಲೋಚನೆ ಬರುತ್ತೆ. ಐ ವಿಲ್ ಡೂ ಮೈ ಜಾಬ್, ಮೈ ಫೋಕಸ್ ವಿಲ್ ಬಿ ದೇರ್ ಅಂತ ಬರುತ್ತೆ. ಮೊದಲು ಮೇಷಲಗ್ನಕ್ಕೆ ಹೋಗೋಣ. ಮೇಷಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಸಡ್ಡೆ ಆಗ್ತಕ್ಕಂಥ ತೋರಿಸ್ತಾ ಇದೆ, ಸ್ವಲ್ಪ ಎಜುಕೇಶನ್ ಸ್ವಲ್ಪ ಹಿಂದೆ ಮುಂದೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ಶುಕ್ರ ಅಂಡ್ ರಾಹು ಆರ್ ಮೋಸ್ಟ್ ಟೂ ಡೇಂಜರಸ್ ಪ್ಲಾನೆಟ್ಸ್ ಇನ್ ದಿ ಅಸ್ಟ್ರಾಲಜಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಹೇಳೋದು 99.9% ಎಷ್ಟೊಂದು ಹಾರಸ್ಕೋಪ್ ನೋಡಿದ್ದೀನಿ, ಇವೆರಡು ಗ್ರಹಗಳು ಡ್ಯಾಮೇಜ್ ಮಾಡಿಬಿಡ್ತವೆ, ಶುಕ್ರ ಅಂಡ್ ರಾಹು. ಶುಕ್ರ ಅದು ಎಸ್ಪೆಷಲಿ ಓದೋ ಟೈಮಲ್ಲಿ ಬಂದಾಗ, ರಾಹು ಕೂಡ ಓದೋ ಟೈಮಲ್ಲಿ ಬಂದಾಗ ಫುಲ್ ಡ್ಯಾಮೇಜ್ ಮಾಡಿಬಿಡ್ತಾರೆ. ಎಕ್ಸ್ಟ್ರೀಮ್ ಪ್ಲಾನೆಟ್ ಇದು, ಅದು ಮುಂದೊಂದು ದಿವಸ ಹೇಳ್ತೀನಿ. ಹಾಗೆ ವೃತ್ತಿಯಲ್ಲಿ ಮಾತ್ರ ಅದ್ಭುತವಾಗಿರ್ತಕ್ಕಂಥದ್ದು, ಕೆಲಸ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ. ಮತ್ತೆ ವಾಪಸ್ ನಾನು ಮತ್ತೆ ಪದೇ ಪದೇ ಹೇಳ್ತಾ ಇರ್ತೀನಿ, ದಶಾಭುಕ್ತಿಗಳು ಯಾವತ್ತೂ ಕೂಡ ಶುಕ್ರ ನಡೀತಾ ಇರಬೇಕು. ದೆನ್ ಓನ್ಲಿ ದೇರ್ ಎಫೆಕ್ಟ್ ಅವ್ರ ಲಗ್ನದಿಂದ ನೋಡ್ಕೋಬೇಕು. ಹಾಗೆ ಈ ಒಂದು ಮೇಷ ಲಗ್ನದವರ ವೈವಾಹಿಕ ಜೀವನ ಸ್ವಲ್ಪ ಅಷ್ಟಕ್ಕಷ್ಟೇ ಇರುತ್ತೆ. ಸ್ವಲ್ಪ 6ನೇ ಮನೇಲಿ ಕೂತಿರೋದ್ರಿಂದ 2 ಮತ್ತು 7 ಸಂಸಾರಕ್ಕೆ ಮಾರಕ ಸ್ಥಾನ ಅಂತಲೂ ಕರೀತಾರೆ. ಯಾಕೆ ಮಾರಕ ಸ್ಥಾನ ಅಂತ ಕೆಲವು ಸತಿ ಹೇಳಿದ್ದೀನಿ, ಮತ್ತೊಂದು ಸತಿ ಹೇಳ್ತೀನಿ ಮುಂದಿನ ಟೈಮಲ್ಲಿ. ಆ ಮಾರಕ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ 6ನೇ ಮನೆ ಶತ್ರು ಸ್ಥಾನಕ್ಕೆ ಹೋಗಿದೆ. ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಯಾರೋ ಡಿವೋರ್ಸ್ಗೆ ಹೋಗಿರೋರಿಗೆ ಸ್ವಲ್ಪ ಸ್ಟ್ರಾಂಗ್ ಕಂಟೈನ್ಮೆಂಟ್ ಬರುತ್ತೆ. ಕೋರ್ಟ್ಗೆ ಹೋಗಿ ಫೈನಲೈಸ್ ಮಾಡ್ಕೊಳ್ಳೋಣ, ಅಥವಾ ಅಪ್ಲಿಕೇಶನ್ ಹಾಕೋಣ, ಅಥವಾ ಕೇಸ್ ಹಾಕೋಣ ಅನ್ನೋದು ಬರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ. ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟ್ ಆಫ್ ದಿ ಎಕ್ಸಲೆಂಟ್. ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆಯಿಂದ ಅದ್ಭುತವಾಗಿ ಓದಕ್ಕೆ ಮಾಡ್ತಾರೆ. ಕ್ರಿಯೇಟಿವ್ ಲೈನ್ ಜಾಸ್ತಿ ಆಗುತ್ತೆ. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ, ಕೆಲಸದಲ್ಲಿ ಕೆಲಸ ಬಿಡ್ತಕ್ಕಂಥದ್ದು, ಜಾಬಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಸಹಪಾಠಿಗಳಿಂದ ಕಿರಿಕಿರಿ, ಹಿರಿಯರಿಂದ ಕಿರಿಕಿರಿ, ಜಾಬ್ ಬಿಡುವಂಥದ್ದು, ಚೇಂಜ್ ಆಫ್ ಜಾಬ್ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಷ್ಟು ಲಾಭಾಂಶ ಇಲ್ಲ.
ನಾಟ್ ಟು ಎಕ್ಸ್ಪೆಕ್ಟ್ ಗುಡ್ ಪ್ರಾಫಿಟಬಿಲಿಟಿ. ಹಾಗೆ ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಹಾಗೆ ವಾಹನವನ್ನ ಮಾರತಕ್ಕಂಥ ಯೋಗ ಇದೆ ಈ ಟೈಪ್. ಯಾಕಂದ್ರೆ 5th ಹೌಸ್ ಇಸ್ ದಿ ಹೌಸ್ ಆಫ್ ಸೆಲ್ಲಿಂಗ್ ಅಂತ ಬರ್ತೀವಿ. ವಾಹನ, ಶುಕ್ರ ರೆಪ್ರೆಸೆಂಟ್ಸ್ ವಾಹನ, ಅದ್ಭುತವಾಗಿದೆ. ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿದೆ. ದುಡ್ಡು ಕಾಸಲ್ಲಿ ಪ್ರಾಬ್ಲಮ್. ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರ್ತಕ್ಕಂಥ ಎಜುಕೇಶನ್ ಮಾಡ್ತಾರೆ. ಓದೋದ್ಮೇಲೆ ಹೆಚ್ಚಾಗಿ ಕಾನ್ಸಂಟ್ರೇಷನ್ ಬರುತ್ತೆ. ಎಜುಕೇಶನ್ ಟೈಮಲ್ಲಿ ಶುಕ್ರದಶ ಬರಬಾರ್ದು, ಆದರೆ ಕಾಂಬಿನೇಷನ್ ಇರಲೇಬೇಕು. ಕಾಂಬಿನೇಷನ್ ಬಿಟ್ಟು ಬೇರೆದೇನಾದ್ರು ಬಂತೋ ವರ್ಸ್ಟ್. 8ನೇ ಮನೆ, 6ನೇ ಮನೆ, ಮೋಸ್ಟ್ ಡೇಂಜರಸ್ ಕಾಂಬಿನೇಷನ್ ಇಸ್ ಶುಕ್ರ. ಎಲ್ಲರೂ ಹೇಳ್ತಾರೆ ರಾಹು ಡೇಂಜರ್, ಶನಿ ಡೇಂಜರ್ ಅಂತ. ಶುಕ್ರ ಅಷ್ಟು ಡೇಂಜರ್. ಅದು ಫಸ್ಟ್ 25 ಇಯರ್ಸ್ ಒಳಗಡೆ ಅಥವಾ 20 ಇಯರ್ಸ್ ಅಂತ ತಗೊಳ್ಳೋಣ. ಜನರಲಿ 23 ಇಯರ್ಸ್ ಒಳಗಡೆ ಬಂದ್ರೆ ವೆರಿ ಎಕ್ಸ್ಟ್ರೀಮ್ ಡೆಬೆಕಲ್ ಮಾಡುತ್ತದು, ವೆರಿ ಎಕ್ಸ್ಟ್ರೀಮ್. ಹಾಗೆ ಈ 4ನೇ ಮನೆ ಅಂತಕ್ಕಂಥದ್ದು ಒಂದು ವಿದ್ಯಾಸ್ಥಾನ ಆಗಿರೋದ್ರಿಂದ ಇಲ್ಲಿ ಅವ್ರಿಗೆ, ಮಿಥುನ ಲಗ್ನದವ್ರಿಗೆ ಪಾಸಿಟಿವ್ ಇರುತ್ತೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಲಾಸ್ಗಳು ತೋರಿಸ್ತಾ ಇದೆ, ಮೇಜರ್ ತೋರಿಸ್ತಾ ಇಲ್ಲ. ವಿವಾಹದಲ್ಲಿ ಸ್ವಲ್ಪ ಲಾಸ್ ಆಫ್ ಲವ್ ತೋರಿಸ್ತಾ ಇದೆ, ಪ್ರೀತಿ ಇಲ್ಲದೆ ಇರ್ತಕ್ಕಂಥದ್ದು, ಬಾಂಧವ್ಯ ಇಲ್ಲದೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ. ಕರ್ಕಾಟಕ ಲಗ್ನ. ಕರ್ಕಾಟಕದ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅತೀ ಬುದ್ಧಿವಂತಿಕೆ ಆಗಿರ್ತಕ್ಕಂಥ ಮೈಂಡ್ ಇದ್ರೂ ಕೂಡ ಓದೋದ್ರಲ್ಲಿ ಸೋಂಬೇರಿ ಆಗೋದು. ವೆರಿ ಬ್ರಿಲಿಯಂಟ್, ವೆರಿ ನಾಲೆಜಬಲ್, ಹಾರ್ಡ್ ವರ್ಕ್, ಅಪ್ಲಿಕೇಶನ್ ಇಲ್ಲ. ಇದನ್ನ ಅವರು ಸರಿದೂಗಿಸಿದ್ರೆ ಈ ಬರ್ತಕ್ಕಂಥ ದಶಾಭುಕ್ತಿಲಿ ಏನಾದ್ರು ಶುಕ್ರ ಇದ್ರೆ ಇಟ್ ವಿಲ್ ಹೆಲ್ಪ್. ಯಾಕಂದ್ರೆ 4th ಲಾರ್ಡ್ ಅಂಡ್ 11th ಲಾರ್ಡ್ ಆಗುತ್ತೆ. ಕರ್ಕಾಟಕ ಇಸ್ ಆಲ್ಸೋ ದಿ 4th ಲಾರ್ಡ್ ಅಂಡ್ 11th ಲಾರ್ಡ್ ವಿಚ್ ಇಸ್ ಮೋರ್ ಪಾಸಿಟಿವ್. ಸೊ ಅದು ಬಿಟ್ರೆ ಏನೆಲ್ಲ ಒಳ್ಳೇದಾಗಿರ್ತಕ್ಕಂಥದ್ದು. ಹೊಸ ವಾಹನ ಖರೀದಿಗೆ ಸಹಾಯ ಆಗುತ್ತೆ ಲೋನ್ ಮೇಲೆ. ಹಾಗೆ ವಾಹನ ಕೊಳ್ಳೋದು ಮಾರೋದು ಕೂಡ ಉತ್ತಮವಾಗಿರುತ್ತೆ. ಈ ಒಂದು ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶ್ರಮ ಜಾಸ್ತಿ, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ. ಇಷ್ಟು ಕರ್ಕಾಟಕ ಲಗ್ನ. ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನ ಅದ್ಭುತವಾಗಿರ್ತಕ್ಕಂಥ ಟೈಮು. ವಿದ್ಯಾರ್ಥಿಗಳಿಗೆ ಬಹಳ ಸೊಗಸಾಗಿ ಎಜುಕೇಶನ್ ಮಾಡ್ತಾರೆ, ಪ್ರಯತ್ನ ಜಾಸ್ತಿ ಮಾಡ್ತಾರೆ. ನೇಮ್ ತಗೊಳ್ಬೇಕು, ಹೆಸರು ತಗೊಳ್ಬೇಕು ಅಂತಿರುತ್ತೆ. ಓದೋದ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಲಾಭ. ಜಾಬ್ ಅಲ್ಲಿ ಇರೋರಿಗೆ ಒಂದೇನೋ ಇನ್ಕ್ರಿಮೆಂಟ್ ಬರ್ಬೋದು ಅಥವಾ ಯಾವ್ದಾದ್ರು ಒಂದು ಇನ್ಸೆಂಟಿವ್ ಬರೋದು ಅಂತ ಇರ್ಬೋದು. ಒಟ್ಟಿನಲ್ಲಿ ದುಡ್ಡಿನ ಓಡಾಟ, ಲೇವಾದೇವಿ ಅಂತ ಏನ್ ಕರಿತೀವಿ, ಅದು ಅದ್ಭುತವಾಗಿದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿದೆ. ಮತ್ತೆ ಹೊಸ ಸಂಬಂಧ ನೋಡ್ತಕ್ಕಂಥವ್ರಿಗೆ ಶೀಘ್ರವಾಗಿ ವಿವಾಹ ಪ್ರಾಪ್ತಿ ಆಗ್ತಕ್ಕಂಥ ಯೋಗ ಫಸ್ಟ್ ಕ್ಲಾಸ್ ಆಗಿದೆ. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಅದ್ಭುತವಾಗಿದೆ. ದುಡ್ಡು ಕಾಸು, ಜ್ಯುವೆಲರಿ ಪರ್ಚೇಸು ಬಹಳ ಚೆನ್ನಾಗಿದೆ ಸಿಂಹ ಲಗ್ನದವ್ರಿಗೆ. ಕನ್ಯಾ ಲಗ್ನ. ಕನ್ಯಾದಲ್ಲೇ ಶುಕ್ರ ಇದ್ದಾನೆ, ನೀಚನಾಗಿದ್ದಾನೆ, ಆದ್ರೆ ಕೇಂದ್ರದಲ್ಲಿದ್ದಾನೆ. ಇದು ನೀಚಭಂಗ, ರಾಜಯೋಧರು ತಗೊಳ್ಳಿ, ಏನ್ ಬೇಕಾದ್ರೂ ತಗೊಳ್ಳಿ. ಇಲ್ಲಿ ಶ್ರಮ ಜಾಸ್ತಿ. ಅದು ರಾಶಿಫಲ. ಇದು ನಾನು ಹೇಳ್ತಿರೋದು ಭಾವಫಲ. ಜ್ಯೋತಿಷ್ಯದಲ್ಲಿ ಎಲ್ಲರೂ ಹೋಗಿ ಈಗ ನೆಕ್ಸ್ಟ್ ನಾನು ಪಬ್ಲಿಕ್ಗೆ ಒಂದೊಂದೇ ಹೇಳ್ಕೊಡ್ತಾ ಇದ್ದೀನಿ. ಮೊದಲೇನು ಹೇಳಿದೆ, ರಾಶಿ ಇಂಪಾರ್ಟೆಂಟ್ ಇಲ್ಲ ರೀ, ಲಗ್ನ ಇಂಪಾರ್ಟೆಂಟ್. ನೆಕ್ಸ್ಟ್ ಏನ್ ಹೇಳಿದ್ರೆ ದಶಾಭುಕ್ತಿಗಳು ಇಂಪಾರ್ಟೆಂಟ್. ಈಗ ಹಂಗೆ ಟ್ರಾನ್ಸ್ಫರ್ ಮಾಡ್ತಾ ಮಾಡ್ತಾ ಮೂರನೇದಕ್ಕೆ ಹೋಗ್ತಾ ಇದ್ದೀನಿ, ವಿಚ್ ಇಸ್ ಭಾವಫಲ ಇಂಪಾರ್ಟೆಂಟ್. ಭಾವಫಲ ಇಂಪಾರ್ಟೆಂಟ್. ಶುಕ್ರ ಫಾರ್ ಎಕ್ಸಾಂಪಲ್ ಕನ್ಯಾ ರಾಶಿಲಿ ನೀಚ ಇದಾನ, ನೋ ಪ್ರಾಬ್ಲಮ್. ಭಾವದಲ್ಲಿ 10ನೇ ಮನೆ ಇದ್ರೆ ಅವನಷ್ಟು ಎತ್ತರ ಕರ್ಕೊಂಡು ಹೋಗೋದು ಇನ್ನೊಬ್ರು ಇಲ್ಲ. 6ನೇ ಮನೇಲಿ ಇದಾನ, ಯಾವಾಗ ಬೇಕಾದ್ರೂ ಕೆಲಸ ಇರ್ತದೆ. 11ನೇ ಮನೆ ಇದಾನ, ಯಾವಾಗ ಬೇಕಾದ್ರೂ ಲಾಭ ಕೊಡ್ತಾ ಇರ್ತಾನೆ. ರಾಶಿ ಫಲ ಬೇರೆ, ಭಾವಫಲ ಬೇರೆ. ಫೈನಲಿ ಎಲ್ಲರಿಗೂ ಬೇಕಾಗಿರೋದು ಭಾವಫಲ. ಏನ್ ದುಡ್ಡು ಬಂತು, ಏನ್ ಹೋಯ್ತು, ಯಾವ ವಿಚಾರದಲ್ಲಿ ಇರ್ತಕ್ಕಂಥದ್ದು, ಇವೆಲ್ಲ ಬರ್ತಕ್ಕಂಥದ್ದು. ನಾನು ನಕ್ಷತ್ರ ನಾಡಿಯಲ್ಲಿ ಹೇಳ್ಕೊಡೋದು ಭಾವಫಲ. ಅದರಲ್ಲಿ ಭಾವಚಲಿತ ಅಂತ ಬರುತ್ತೆ. ದಟ್ ಈಸ್ ದಿ ಥರ್ಡ್ ಒನ್. ಅದು ಥರ್ಡ್ ಒನ್ ಆಗುತ್ತೆ, ಭಾವಚಲಿತ ಅಂತಕ್ಕಂಥದ್ದು. ಅದಿನ್ನು ಟೆಕ್ನಿಕಲಿ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಯಾರು ಮಿಸ್ ಮಾಡಬೇಡಿ, ಕುಟುಂಬ ಸಮೇತರಾಗಿ ಜಾಯ್ನ್ ಆಗಿ. ನೆಕ್ಸ್ಟ್ ಬುಧವಾರನೇ ಕ್ಲಾಸ್. ಹಾಗೆ ನಾನು ಈ ಕನ್ಯಾ ರಾಶಿಯಲ್ಲಿ ಹೇಳ್ಬೇಕಾದ್ರೆ ಸ್ವಲ್ಪ ಎಜುಕೇಶನಲ್ಲೂ ಕೂಡ, ಜಾಬಲ್ಲೂ ಕೂಡ ಅತಿ ಹೆಚ್ಚು ಶ್ರಮ ಪಡಬೇಕು. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಲಾಭಾಂಶ ತೋರಿಸುತ್ತೆ. ವೈವಾಹಿಕ ಜೀವನದವ್ರಿಗೆ ಅವ್ರಿಗೆ ಸ್ವಲ್ಪ ವಿರಸಗಳು ಜಾಸ್ತಿ, ಸ್ವಲ್ಪ ಸಪರೇಷನ್ ಜಾಸ್ತಿ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಯಾಕಂದ್ರೆ 1ನೇ ಮನೆ, 5ನೇ ಮನೆ, 9ನೇ ಮನೆ ಆರೋಗ್ಯಕ್ಕೆ ಒಳ್ಳೆಯದು. 1ನೇ ಮೇಲೆ ಕೂತಿರೋದ್ರಿಂದ ಆರೋಗ್ಯ ಖಂಡಿತ ಸೂಪರ್ ಆಗಿರುತ್ತೆ.
ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಸ್ಟ್ರಗಲ್ ಫಾರ್ ಗೆಟಿಂಗ್ ಮನಿ ಅದೇ ತೋರಿಸ್ತಾ ಇದೆ. ತುಲಾ ಲಗ್ನದ ಒಂದು ವಿಚಾರ ತಗೊಂಡ್ರೆ ಲಗ್ನಾಧಿಪತಿನೇ ಒಳ್ಳೆ ಸ್ಥಾನದಲ್ಲಿ ಇಲ್ಲ, ಎಜುಕೇಶನ್ ಸ್ವಲ್ಪ ಕಾನ್ಸಂಟ್ರೇಷನ್ ಇಲ್ಲ. ಮೆಡಿಕಲ್ ಓದ್ತಾ ಇರೋರಿಗೆ ಅಡ್ವಾಂಟೇಜು, ಇಂಜಿನಿಯರಿಂಗ್ ಓದ್ತಾ ಇರೋರಿಗೆ ಅಡ್ವಾಂಟೇಜು, ಸೈಕಾಲಜಿ ಓದ್ತಾ ಇರೋರಿಗೆ ಅಡ್ವಾಂಟೇಜು, ಲೀಗಲ್ ಓದ್ತಾ ಇರೋರಿಗೆ ಅಡ್ವಾಂಟೇಜು, ಲಾ ಓದ್ತಾ ಇರೋರಿಗೆ ಅಡ್ವಾಂಟೇಜು. ಬಟ್ ಫಾರ್ ಆಲ್ ಅದರ್ ಪ್ರೊಫೆಷನಲ್ಸ್ ಅಷ್ಟು ಚೆನ್ನಾಗಿಲ್ಲ. ಕೆಲಸದಲ್ಲಿ ಲಾಸ್ ಆಗ್ತಕ್ಕಂಥ ಸಾಧ್ಯತೆ ತುಲಾ ಲಗ್ನದವ್ರು ಬಹಳ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ವೆರಿ ವೆರಿ ಡಿಫಿಕಲ್ಟ್ ಟೈಮ್ ತೋರಿಸ್ತಾ ಇದೆ. ವಿದೇಶದಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದು, ಮಲ್ಟಿನ್ಯಾಷನಲ್ ಕಂಪನಿ ಒಳ್ಳೇದಾಗುತ್ತೆ. ಇನ್ನು ಜನರಲ್ ಆಗಿರೋರ್ತಕ್ಕಂಥವ್ರು ಪ್ರಾಬ್ಲಮ್ ಇರ್ತಕ್ಕಂಥದ್ದು. ಮೂರನೇ ವಿಚಾರ, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಲಾಭಾಂಶ ಇಲ್ಲ, ದುಡ್ಡು ಕೊಟ್ಟು ಮೋಸ ಹೋಗ್ತಕ್ಕಂಥ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿದೆ. ತುಲಾ ಲಗ್ನದವ್ರು ಕೇರ್ಫುಲ್ ಆಗಿರಿ, ಟೈಮ್ ಸರಿ ಇಲ್ಲ. ಗೋಚಾರದಲ್ಲಿ ಆಗಸ್ಟ್, ನಾನು ಅವಾಗಲೇ ಹೇಳಿದ್ದೇನೆ, ಸೆಪ್ಟೆಂಬರ್ 18 ಕೂಡ ಫಿನಾನ್ಷಿಯಲಿ ಸ್ವಲ್ಪ ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಪೀರಿಯಡ್, ಟಫ್ ಪೀರಿಯಡ್. ಬರೋ ತರ ಬರುತ್ತೆ, ಹಂಗೆ ಹೋಗುತ್ತೆ. ನಂಬಿ ಯಾರಿಗ ಕೊಟ್ಬಿಡ್ತೀವಿ, ಕೊನೆಗೆ ಚೊಂಬೆ. ಹಾಗೆ ವಿವಾಹದಲ್ಲೂ ಕೂಡ ಸಪ್ರೇಷನ್ ತೋರಿಸ್ತಾ ಇದೆ, ಒಳ್ಳೇದಿಲ್ಲ. ಆರೋಗ್ಯದಲ್ಲೂ ಕೂಡ ಆಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ವೆಹಿಕಲ್ ಕಾರಕ ಶುಕ್ರ ಆಕ್ಸಿಡೆಂಟ್ ಕಾಂಬಿನೇಷನ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಶ್ರೀಮಂತರ ಕಾಯಿಲೆ. ಈಗ ಎಲ್ಲರಿಗೂ ಬರುತ್ತೆ ಬಿಡಿ, ಶ್ರೀಮಂತರ ಕಾಯಿಲೆ ಎಲ್ಲರಿಗೂ ಗೊತ್ತು, ಅದು ಜಾಸ್ತಿ ಆಗ್ತಕ್ಕಂಥದ್ದು, ಆಪರೇಷನ್ ಆಗ್ತಕ್ಕಂಥದ್ದು, ಹಾಸ್ಪಿಟಲ್ ವಿಸಿಟ್ ಸ್ವಲ್ಪ ಹೆಚ್ಚಾಗಿದೆ. ಸೊ ಇಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು. ಸ್ವಲ್ಪ ಶುಕ್ರನಿಗೆ ಅನುಗುಣವಾಗಿರ್ತಕ್ಕಂಥ ದಾನ ಮಾಡಿದ್ರೆ ಒಳ್ಳೇದು. ಹಾಗೆ ನೆಕ್ಸ್ಟ್ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದಲ್ಲಿ ಅದ್ಭುತ, ಎಜುಕೇಶನ್ ಸೂಪರ್, ಜಾಬಲ್ಲಿ ಎಕ್ಸಲೆಂಟ್, ಬಿಸ್ನೆಸ್ ಅಲ್ಲಿ ಲಾಭವೋ ಲಾಭ, ವೈವಾಹಿಕ ಜೀವನದಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು, ಹೊಸ ಸಂಬಂಧ ಬಂದ್ರೆ ಜಯ, ಆರೋಗ್ಯನೂ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು, ವಿವಾಹದಲ್ಲೂ ಎಕ್ಸಲೆಂಟ್, ದುಡ್ಡಲ್ಲಿ ಎಕ್ಸಲೆಂಟ್ ಔಟ್ ಆಫ್ ಎಕ್ಸಲೆಂಟ್. ಜಾಸ್ತಿ ಖರ್ಚು ಮಾಡೋದು ಇದೆ, ಬರೋದು ಇದೆ, ವಿಲಾಸವಾಗಿರ್ತ ಖರ್ಚು ಮಾಡ್ಕೊಳ್ಳೋದು ಇದೆ. ಎಂಜಾಯ್. ವೃಶ್ಚಿಕ ಲಗ್ನದವರು ಎಂಜಾಯ್ಮೆಂಟ್ ಟೈಮ್. ಧನುರ್ ಲಗ್ನದವ್ರ ನೋಡಿದ್ರೆ ಜಾಬ್ ಅಲ್ಲ, ಇದು ಬಿಸ್ನೆಸ್, ಇದು ಫಸ್ಟ್ ಎಜುಕೇಶನ್ ಮುಗಿಸ್ಬೋಣ. ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ಮನಸ್ಥಿತಿ ಜಾಸ್ತಿ ಆಗುತ್ತೆ. ಸೊ ನಾನು ಏನಾದ್ರು ನೇಮ್ ಫೇಮ್ ಮಾಡಬೇಕು ಎಜುಕೇಶನ್ ಅಲ್ಲಿ ಬರ್ತಕ್ಕಂಥದ್ದು ಒಳ್ಳೆ ಟೈಮ್. ಈ ಟೈಮ್ ಅವ್ರಿಗೆ ಮೋರ್ ಇಟ್ ಗೆಟ್ಸ್ ಮೋಟಿವೇಟೆಡ್, ಆ ಮೋಟಿವೇಶನ್ ಸೈಡ್ ಹೋಗುತ್ತೆ. ಹಾಗೆ ಜಾಬ್ ವಿಚಾರಕ್ಕೆ ಬಂದಾಗ ಜಾಬ್ ಅಲ್ಲಿ ಅದ್ಭುತವಾಗಿರ್ತಕ್ಕಂಥ ಟೈಮ್. ಇನ್ಕ್ರಿಮೆಂಟ್ ಟೈಮ್ ಆಗಿದ್ರೆ ಇನ್ಕ್ರಿಮೆಂಟ್ ಬರುತ್ತೆ, ಪ್ರಮೋಷನ್ ಟೈಮ್ ಆದ್ರೆ ಆ ಟೈಮ್ ಆಗಿರ್ಬೇಕು. ಎರಡು ಕೂಡ್ ಬರ್ಬೇಕು, ಕಾಲನು ಕೂಡ್ ಬರಬೇಕು, ನಮ್ಮ ಹಣೆ ಬಾರನು ಕೂಡ್ ಬರ್ಬೇಕು, ಎರಡನ್ನೂ ಕೂಡ್ ಬರಬೇಕು. ಅದು ಬಂದಿದ್ರೆ ಇದು ಒಂದು ಒಳ್ಳೆ ಟೈಮ್. ಪೊಸಿಷನ್ ಚೆನ್ನಾಗಿ ಬರುತ್ತೆ, ಪ್ರಮೋಷನ್ ಚೆನ್ನಾಗಾಗುತ್ತೆ, ಎಲ್ಲದಕ್ಕಿಂತ ಬ್ಯೂಟಿಫುಲ್, ಹಣ ಜಾಸ್ತಿ ಬರುತ್ತೆ, ಕೆಲಸ ಫಸ್ಟ್ ಕ್ಲಾಸ್ ಆಗಿರೋದು ಸಿಗುತ್ತೆ. ಚೇಂಜ್ ಆಫ್ ಜಾಬ್ ಏನಾದ್ರು ನಿಮ್ಮ ದಾಶದಲ್ಲಿ ಬುಕ್ತಿಲ್ ಇದ್ರೆ ಒಳ್ಳೆ ಕೆಲಸ, ಟಾಪ್ ಕೆಲಸ ಸಿಕ್ಬಿಡುತ್ತೆ. ಅದ್ಭುತವಾಗಿರ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿ ಅದ್ಭುತ, ಎಕ್ಸಲೆಂಟ್ ಟೈಮ್, ಬ್ಯೂಟಿಫುಲ್ ಟೈಮ್. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಸಸ್ ಜಾಸ್ತಿ ಆಗುತ್ತೆ, ಅಹಂ ಜಾಸ್ತಿ ಆಗುತ್ತೆ, ಸ್ವಲ್ಪ ಘರ್ಷಣೆಗಳು ಜಾಸ್ತಿ. ಹೊಸ ಸಂಬಂಧ ಯಾವ್ದಾದ್ರು ಬಂತು ಅಂದ್ರೆ ಮಾತುಕತೆಯಲ್ಲಿ ಏನೋ ಮಾತಲ್ಲಿ ಸ್ವಲ್ಪ ಆ ಕಡೆ ಆಚೆ ಈಚೆ ಆಗ್ತಕ್ಕಂಥದ್ದು ಸಹಜ. ತುಂಬಾ ಜನ, ನನ್ನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ವೈವಾಹಿಕ ಜೀವನದಲ್ಲಿ ಎಂಗೇಜ್ಮೆಂಟ್ ಅಲ್ಲಿ ಮುರಿದೋಗಿರೋದು ಅಥವಾ ಫಸ್ಟೇ ಮಾತುಕತೆ ಮುರಿದೋಗಿರೋದು ಆ ಹುಡುಗಿ ಇಂದ ಅಲ್ಲ, ಅಥವಾ ಹುಡುಗಿ ಬ್ಯೂಟಿಯಿಂದ ಅಥವಾ ಕೆಲಸದಿಂದ ಅಥವಾ ಹುಡುಗನ ಕೆಲಸದಿಂದ ಅಲ್ಲ, ಈ ದೊಡ್ಡವ್ರ ಹಿರಿಯರ ಮಾತಿನಿಂದ ಅಥವಾ ಎಂಗೇಜ್ಮೆಂಟ್ ಆದ್ಮೇಲೆ ಇವರಿಬ್ಬರು ಮಾತುಗಳಿಂದ. 99% ಈಗೋ ಕ್ಲಾಶಸ್ ಇಂದಾನೆ ಎಲ್ಲಾ ಸಂಬಂಧಗಳು ಹಾಳಾಗಿರೋದು, ಅಹಮ್ಮಿಂದನೇ ಎಲ್ಲಾ ಈಗೋ ಹಾಳಾಗಿರೋದು. ಇವತ್ತು ನೀವು ಕೋರ್ಟ್ಗೆ ಹೋಗಿ ನೋಡಿ, ಎಲ್ಲಾ ಕೇಸ್ಗಳು 90% ಜಡ್ಜಿನ ಹತ್ರ ಹೋಗಿ ಕೇಳಿ, ಅಥವಾ ಎಲ್ಲಾರು ಯಾರಾದ್ರೂ ಕಾಂಪಿಟೆಂಟ್ ಕೇಳಿ, ಏನ್ ಕಾರಣಕ್ಕೆಲ್ಲ ಬರೀ ಈಗ ಬಿಟ್ರೆ ಏನಿಲ್ಲ, ನಾನು ನನ್ನದು ಸ್ವಯಂ, ಇಷ್ಟೇ ಮೈಂಡಲ್ಲಿ ಇರ್ತಕ್ಕಂಥದ್ದು. ಸೊ ಇದೇ ಮೇಜರ್ ಫ್ಯಾಕ್ಟರ್ ಆಗ್ತಕ್ಕಂಥದ್ದು. ಅದ್ರ ಜೊತೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಣಕಾಸು ವಿಚಾರ, ಅಧಿಕಾರ ವಿಚಾರ ಅದ್ಭುತ ಧನು ಲಗ್ನದವ್ರಿಗೆ. ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದವ್ರಿಗೆ ಸ್ವಲ್ಪ ಸೋಂಬೇರಿ ಪಡ್ತಕ್ಕಂಥ ವಿಚಾರ ಹೆಚ್ಚಾಗತ್ತೆ. ಈ ಒಂದು ಎಜುಕೇಶನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಹೈಯರ್ ಸ್ಟಡಿ ಮಾಡೋರಿಗೆ ಅನುಕೂಲ, ನಾರ್ಮಲ್ ಸ್ಟಡಿ ಅವ್ರಿಗೆ ಸೋಂಬೇರಿತನ ಬಹಳ ಹೆಚ್ಚು. ಹಾಗೆ ಈ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಹೊಸ ಕೆಲಸ ಸಿಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಸಿಗ್ತಕ್ಕಂಥ ಚಾನ್ಸಸ್ ಸ್ವಲ್ಪ ಕಷ್ಟದಿಂದ ಆಗುತ್ತೆ. ಹಾಗೆ ಈಗಿರ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ವೈಮನಸ್ಯ, ಸ್ವಲ್ಪ ಬದಲಾವಣೆ ಮಾಡಬೇಕು. ಹಾಗೆ ಬೇರೆ ಕಂಪನಿಗೆ ಹೋಗಬೇಕು. ಇದು ನಾನು ಮೋಸ್ಟ್ಲಿ ಪ್ರೈವೇಟ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇರ್ತೀನಿ. ನಾನು ಪಬ್ಲಿಕ್ ಮತ್ತೆ ಪ್ರೈವೇಟ್ ಸೆಕ್ಟರ್ಲಿ, ಗವರ್ಮೆಂಟ್ ಸೆಗ್ಮೆಂಟ್ ಬಂದ್ರೆ ಇದು ಬೇರೆ ರೀತಿ ಅಪ್ಲಿಕೇಬಲ್ ಆಗುತ್ತೆ. ಡಿಪಾರ್ಟ್ಮೆಂಟಲ್ ಚೇಂಜೋ, ವರ್ಕ್ ಚೇಂಜೋ, ಪ್ರಾಜೆಕ್ಟ್ ಚೇಂಜೋ ಏನೋ ಒಂದು ಬರ್ತಾ ಇರ್ತದೆ. ಈಗ ಗೌರ್ಮೆಂಟ್ ಅಲ್ಲೂ ಕೂಡ ಬೇರೆ ಬೇರೆ ಪ್ರಾಜೆಕ್ಟ್ಸ್ ತಗೊಳ್ಳೋದೆಲ್ಲ ಬರ್ತಾ ಇರ್ತಲ್ಲ, ಆ ಥರ ಚೇಂಜ್ ಆಗ್ತಾ ಇರ್ತದೆ. ಒಂದು ಹೊಸ ಫೈಲ್ ಬರುತ್ತೆ ನಾನೇ ವರ್ಕ್ ಮಾಡೋಕ್ಕೆ,
ಆ ಥರ ಅಲ್ಲಿ ಅದು ಅಪ್ಲೈ ಆಗುತ್ತೆ. ಇಲ್ಲಿ ಚೇಂಜ್ ಆಫ್ ಎನ್ವಿರಾನ್ಮೆಂಟ್ ಬರುತ್ತೆ, ಅಲ್ಲಿ ಚೇಂಜ್ ಆಫ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ವೈವಾಹಿಕ ಜೀವನದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ವಿವಾಹಕ್ಕೆ ಸಂಬಂಧಿಸ್ತಕ್ಕಂಥದ್ದು ಒಳ್ಳೆ ಟೈಮು. ಆದರ್ಶ ದಂಪತಿಗಳಂತಾರಲ್ಲ ಆ ಥರ ಬರ್ತಕ್ಕಂಥ ಸಿಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಆರೋಗ್ಯದಲ್ಲಿ ಉತ್ತಮ. ನೆಕ್ಸ್ಟ್ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗ್ತಕ್ಕಂಥದ್ದು, ಓದೋದ್ರಿಂದ ಸ್ವಲ್ಪ ಅಡಚಣೆ ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಓದಿನಿಂದ ಸ್ವಲ್ಪ ಏನಾದರೂ ಒಂದು ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಸಕ್ತಿ ಕಮ್ಮಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸಹಪಾಠಿಗಳಿಂದ ಸಮಸ್ಯೆ, ಬಾಸಿಂದ ಸಮಸ್ಯೆ, ಆಪಾದನೆ ತಲೆ ಮೇಲೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಅವಮಾನಗಳು ಅಪಮಾನಗಳು 8ನೇ ಮನೆ ಬಹಳ ಡೇಂಜರ್ ಪ್ಲೇಸಸ್. ಅದು ನೀವು ತಪ್ಪು ಮಾಡ್ಲಿ ಬಿಡ್ಲಿ ನಿಮ್ಮ ಮೇಲೆ ಒಂದು ಕಳಂಕ ಕೂರ್ಸೇ ಹೋಗೋದು, ನಿಮಗೊಂದು ಕಪ್ಪು ಚುಕ್ಕಿ ಹಾಕೇ ಹೋಗೋದು 8ನೇ ಮನೆ. ಸಾಕಷ್ಟು 8ನೇ ಮನೆ ಇರೋರಿಗೆ ತಪ್ಪು ಮಾಡಿದಿರೋ ಬಿಟ್ಟಿದಿರೋ ಅದು ಅನುಭವಿಸ್ಬೇಕು ಅಂತ ಹೇಳಿ ಶಾಸ್ತ್ರ ಬರೆದಿದೆ. ನಾವು ಇಲ್ಲಿರ್ತಕ್ಕಂಥ ಕಾರ್ಯಾಂಗ ಇರ್ಬೋದು, ಶಾಸಕಾಂಗ ಇರ್ಬೋದು, ಯಾವ್ದಾರು ಇರ್ಬೋದು, ಅದು ನಮಗೆ ನೆಪ ಮಾತ್ರಕ್ಕೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಾಸ್ತ್ರ ಹೇಳುತ್ತೆ ಯಾವುದೇ ಒಂದು ಬರಬೇಕು ಅಂದ್ರೆ ಕರ್ಮಫಲ ಬರಬೇಕು ಅಂತಂದ್ರೆ ಈ ಜನ್ಮದಲ್ಲೇ ನೀನು ತಪ್ಪು ಮಾಡಿರ್ಬೇಕಾಗಿಲ್ಲಪ್ಪ, ಹಿಂದಿನ ಜನ್ಮದ ತಪ್ಪು ಮಾಡಿದ್ರು ಕೂಡ ನಿನಗೆ ಅವಮಾನ ಅಪಮಾನಗಳು ಎಲ್ಲ ಬರ್ತವೆ. ಸೊ ಒಂದು ನೆಪ ಅಷ್ಟೇ ಅವೆಲ್ಲ. ಸೊ ಅದೆಲ್ಲ ಕ್ಲೀನ್ಸಿಂಗ್ ಆಕ್ಟಿವಿಟಿ. ಅದಕ್ಕೆ ಋಷಿಮುನಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ಒಂದು ಇಹಲೋಕದಲ್ಲಿ ಮಾತ್ರ ಅಪಮಾನಗಳು ಅವಮಾನಗಳು ಅಷ್ಟೇ, ಬೇರೆ ಲೋಕದಲ್ಲಿ ಅವೆಲ್ಲ ಇಲ್ಲ, ಇಲ್ಲಿ ಅಷ್ಟೇ. ಅದು ವ್ಯವಹಾರಿಕವಾಗಿರ್ತಕ್ಕಂಥ ಅಪಮಾನಗಳು ಅಂತ ಹೇಳ್ತಾರೆ. ಸೊ 8th ಹೌಸ್ ಇಸ್ ಎ ವೆರಿ ಬ್ಯಾಡ್ ಹೌಸ್. ಕುಂಭ ಲಗ್ನದವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆಕ್ಸಿಡೆಂಟ್ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಇದೆ. ಮತ್ತೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆ, ಸ್ವಲ್ಪ ಸಪರೇಷನ್ ತೋರಿಸ್ತಾ ಇದೆ. ತಾತ್ಕಾಲಿಕವಾಗೂ ಇರುತ್ತೆ. ದಶಾದಲ್ಲಿ ಸ್ಟ್ರಾಂಗ್ ಇದ್ಬಿಟ್ರೆ ಕಷ್ಟ. ಹಾಗೆ ಫೈನಲ್ ಆಗಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ಆಪರೇಷನ್ ತೋರಿಸ್ತಾ ಇದೆ. ಕೊನೆಯದಾಗಿ ಲಾಸ್ಟ್ ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೀಚರಿಂದ ಸಹಪಾಠಿಗಳಿಂದ ಸಾಕಷ್ಟು ಸಹಾಯ ಬರುತ್ತೆ. ಚೆನ್ನಾಗಿ ಓದಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಜನಸಂಪರ್ಕ ಆಗುತ್ತೆ. ಹಾಗೆ ಬಿಸ್ನೆಸ್ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ವ್ಯಾಪಾರ, ಎಕ್ಸ್ಪ್ಯಾನ್ಷನ್ ಆಫ್ ಬಿಸ್ನೆಸ್ ಅಂತಾರೆ. ಮೋರ್ ರಿಟೇಲ್ ಫುಟ್ಫಾಲ್ಸ್ ಅಂತ ಕರೀತಾರೆ. ತುಂಬಾ ಹೇಳ್ತಾರೆ ಫುಟ್ಫಾಲ್ಸ್, ನಮ್ಮ ಇದರಲ್ಲಿ ಎಷ್ಟು ಫುಟ್ಫಾಲ್ ಇದೆ. ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಸ್ಟಾರ್ಟ್ ವಿತ್ ಫುಟ್ಫಾಲ್ಸ್. ದಿನ ಎಷ್ಟು ಬಂದ್ರು ಒಳಗಡೆ, ದಟ್ ಈಸ್ ದಿ ಕೌಂಟ್. ಮತ್ತೆ ಆ ಫುಟ್ಫಾಲ್ಸ್ಗೆ ಎಷ್ಟು ಟರ್ನ್ ಓವರ್ ಆಯಿತು ಡಿವೈಡೆಡ್ ಬೈ ದಟ್ ಈಚ್ ಫುಟ್ಫಾಲ್ ಹೌ ಮಚ್ ಇಟ್ ಗೇವ್. ಇದೆಲ್ಲ ಮಾರ್ಕೆಟಿಂಗ್ ಫಿಲಿಪ್ ಕೋಟ್ಲರ್ ಅಂತ ಇದ್ದಾರೆ, ಆ ಮಾರ್ಕೆಟಿಂಗ್ ಬುಕ್ಕಲ್ಲೆಲ್ಲ ಸಿಗ್ತವೆ ಇಂಥದ್ದೆಲ್ಲ. ಫುಟ್ಫಾಲ್ಸು, ಕಂಡೋಲಾಸು, ಹೈರಾರ್ಕೀಸು, ಲೆಗಾರ್ಡ್ಸು, ಇವೆಲ್ಲ ಅದ್ರಲ್ಲಿ ಬರುತ್ತೆ. ಬಿಸ್ನೆಸ್ ಅಲ್ಲಿ ಅದೆಲ್ಲ ಚೆನ್ನಾಗಿರುತ್ತೆ ಕೇಳಕ್ಕೆ. ಹಾಗೆ ವಿವಾಹಕ ಜೀವನದಲ್ಲಿ ಸೂಪರ್ ಆಗಿರುತ್ತೆ. ಹೊಸ ಸಂಬಂಧ ಬಂದ್ರೆ ಎಕ್ಸಲೆಂಟ್ ಆಗಿರುತ್ತೆ, ಅದ್ಭುತವಾಗಿರುತ್ತೆ. ಹೊಸ ಸಂಬಂಧ ಬೇಗ ಸೆಟ್ ಆಗ್ತಕ್ಕಂಥದ್ದು ಹೆಲ್ಪ್ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ರೆ ಏನು ತೊಂದರೆ ಇಲ್ಲ. ಯಾಕಂದ್ರೆ 7ನೇ ಮನೆ ಇಸ್ ಎ ವೆರಿ ಗುಡ್ ಹೌಸ್ ಫಾರ್ ಗುಡ್ ಹೆಲ್ತ್. ಯಾರ್ಯಾರು 7ನೇ ಮನೆ ಹೆಲ್ತ್ ಇರುತ್ತೋ ನೀವು ಸೂಪರ್ ಆಗಿರ್ಬೋದು. ಒಂದ್ ದಿವಸ ಹೆಲ್ತ್ ಬಗ್ಗೆ ಮಾತಾಡಿದಾಗ ಅದ್ರ ಬಗ್ಗೆ ಹೇಳ್ತೀನಿ. ವೈ 7th ಹೌಸ್ ಇಸ್ ದಿ ಬೆಸ್ಟ್ ಹೌಸ್ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ. ಹಾಗೆ ನಮ್ಮ ಕ್ಲಾಸಸ್ ಬರಕ್ಕೆ ಜಾಯ್ನ್ ಆಗಕ್ಕೆ ಮರಿಬೇಡಿ. ಯಾರ್ಯಾರು ಕಲ್ತಿಲ್ವೋ ಜಾಯ್ನ್ ಆಗಿ. ಒನ್ ಆಫ್ ದಿ ಬೆಸ್ಟ್ ಗಿಫ್ಟ್ ಫಾರ್ ಯುವರ್ ಸೆಲ್ಫ್. ನಿಮಗೆ ನೀವು ಒಂದು ಗಿಫ್ಟ್ ಕೊಟ್ಕೋಬೇಕು ಅಂತಂದ್ರೆ ಜ್ಯೋತಿಷ್ಯ ಕಲಿಯೋದು ಎಲ್ಲರಿಗೂ ಅವ್ರನ್ನ ಇಷ್ಟಪಡೋಷ್ಟು ಯಾರು ಇಷ್ಟಪಡಲ್ಲ. ಇದು ಯಾವಾಗಲೂ ಹೇಳ್ತಾ ಇರ್ತೀನಿ. ಹೂಮ್ ಯು ಲವ್ ದಿ ಮೋಸ್ಟ್ ಅಂತ ಯೋಚನೆ ಮಾಡಿ ನಿಮ್ಮನ್ನು ನೀವೇ. ಸೊ ನಿಮಗೊಂದು ಗಿಫ್ಟ್ ಕೊಟ್ಕೋಬೇಕು, ನಿಮ್ಮ ಜೀವನ ಚೆನ್ನಾಗಿರ್ಬೇಕು. ದಿಸ್ ವಿಲ್ ಹೆಲ್ಪ್ ಯು, ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.